ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಹಾಗೆ ಕೆಲವು ಇಂಡಿವಿಜುವಲ್ ಸ್ಟಾಕ್ಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಬಂದಿರುವಂತಹ ಬ್ರೇಕಿಂಗ್ ಸುದ್ದಿಗಳನ್ನು ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಹಲವಾರು ಸುದ್ದಿಗಳನ್ನು ಕವರ್ ಮಾಡ್ತಾ ಇದ್ದೀನಿ, ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ. ಆಸ್ ಯೂಶುವಲ್ ಮುಂದುವರಿಯ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂಥ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ನಾನೀಗಾಗಲೇ ನಿನ್ನೆ ಸಪರೇಟ್ ವಿಡಿಯೋದಲ್ಲಿ ಏನೆಲ್ಲ ಸಪೋರ್ಟ್ ಸಿಗುತ್ತೆ ಅಂತ ವಿಡಿಯೋನ ಕವರ್ ಮಾಡಿದ್ದೀನಿ. ತುಂಬಾ ಜನ ಈಗಾಗಲೇ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀರಿ, ಹಲವಾರು ಕಾಲ್ಗಳು ಬರ್ತಾ ಇದೆ. ಖಂಡಿತ ಎಲ್ಲವನ್ನು ಕೂಡ ಅಡ್ರೆಸ್ ಮಾಡುವಂತ ಪ್ರಯತ್ನವನ್ನ ಮಾಡ್ತೀವಿ. ಬಟ್ ಈ ಸೇವೆಗಳು ಸಿಗಬೇಕು ಅಂತಂದ್ರೆ ಅಕೌಂಟ್ ಇರಬೇಕಾಗುತ್ತೆ. ಅಕೌಂಟ್ ಓಪನ್ ಮಾಡ್ಕೊಳ್ಳಿ. ಅಕೌಂಟ್ ಓಪನಿಂಗ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಅಕೌಂಟ್ ಓಪನ್ ಮಾಡಬಹುದು. ಹಾಗೆ ಏನಾದರೂ ಕ್ವೈರೀಸ್ ಇದ್ರೆ ಕಾಲ್ ಮಾಡಬಹುದು. ಜೊತೆಗೆ ನಾನೀಗಾಗಲೇ ನಿನ್ನೆ ವಿಡಿಯೋದಲ್ಲೂ ಕೂಡ ಹೇಳಿದ್ದೀನಿ, ನಮ್ಮಿಂದ ಯಾವುದೇ ರೀತಿಯ ಮಾರ್ಕೆಟಿಂಗ್ ಕಾಲ್ಗಳು ಬರೋದಿಲ್ಲ. ನೀವು ಅದನ್ನ ತಗೊಳ್ಳಿ ಅಥವಾ ಇದನ್ನ ತಗೊಳ್ಳಿ, ಇದನ್ನ ನೋಡಿ ಅದನ್ನ ನೋಡಿ, ಇವೆಲ್ಲ ಹೇಳೋದಿಲ್ಲ. ನೀವೇನಾದ್ರೂ ಕಾಲ್ ಮಾಡಿದ್ರೆ ನಾವು ಸಪೋರ್ಟ್ ಮಾಡ್ತೀವಿ ಅಷ್ಟೇ. ನಮ್ಮಿಂದ ಕಾಲ್ ಬರೋದೇನಕ್ಕೆ ಅಂತಂದ್ರೆ, ಇನ್ ಕೇಸ್ ನೀವೇನಾದ್ರೂ ಅಕೌಂಟ್ ಓಪನ್ ಮಾಡಿ ಅರ್ಧದಲ್ಲೇ ಸ್ಟಾಪ್ ಮಾಡಿದ್ದೀರಿ, ಅಕೌಂಟ್ ಓಪನಿಂಗ್ ಪ್ರೋಸೆಸ್ ಕಂಪ್ಲೀಟ್ ಆಗಿಲ್ಲ, ಏನಾದ್ರೂ ಸಮಸ್ಯೆಗಳಾಗ್ತಿದೆ ಅಂದ್ರೆ ಅದಕ್ಕೋಸ್ಕರ ಕಾಲ್ ಬರುತ್ತೆ. ಜನರಲ್ ಪರ್ಪಸ್ ಪ್ರಾಡಕ್ಟ್ ಬಗ್ಗೆ ಅಂತೂ ನಾವು ಹೇಳೋದಕ್ಕೆ ಫೋನ್ ಮಾಡೋದಿಲ್ಲ. ಅಕೌಂಟ್ ಓಪನ್ ಮಾಡುವಾಗ ಏನಾದರೂ ಸಮಸ್ಯೆ ಆಗಿದೆ, ಯಾಕೆ ಸ್ಟಾಪ್ ಮಾಡಿದ್ದೀರಿ ಅನ್ನೋದನ್ನ ಕೇಳಕ್ಕೆ ಜನರಲ್ ಪರ್ಪಸ್ ಆಗಿ ಕಾಲ್ ಬರುತ್ತೆ ಅಷ್ಟೇ. ಇನ್ನು ನಿಮ್ಗೆ ಯಾವುದೇ ಸಪೋರ್ಟ್ ಬೇಕು ಅಂತಂದ್ರೆ ನೀವೇ ಕಾಲ್ ಮಾಡಬೇಕು. ಬೇಕಾಗಿರೋದನ್ನ ಎಕ್ಸ್ಪ್ಲನೇಷನ್ ನಾವು ಮಾಡ್ತೀವಿ. ಆ ನಂತರ ಇನ್ ಕೇಸ್ ನಿಮ್ಗೆ ಅಡ್ವೈಸರಿ ಟೀಮ್ ಸಪೋರ್ಟ್ ಬೇಕಾಗುತ್ತೆ ಅಂದ್ರೆ ಅದನ್ನು ಕೂಡ ಕೊಡಿಸ್ತೀವಿ. ಇನ್ ಕೇಸ್ ನಮ್ಮ ಹೆಸರು ಹೇಳ್ಕೊಂಡು ಯಾರಾದ್ರೂ ಕಾಲ್ ಮಾಡಿದ್ದಾರೆ ಅಂದ್ರೆ ಖಂಡಿತ ಅದನ್ನ ಎಂಟರ್ಟೈನ್ ಮಾಡಕ್ ಹೋಗ್ಬೇಡಿ. ಓನ್ಲಿ ಜನರಲ್ ಪರ್ಪಸ್ಗೆ ಬರುತ್ತೆ ಕಾಲ್. ಯಾವುದೇ ಪ್ರಾಡಕ್ಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಕ್ಕಲ್ಲ. ನೀವು ಕೇಳಿದ್ರೆ ಮಾತ್ರ ನೀವು ಕೇಳಿದ್ದನ್ನ ಎಕ್ಸ್ಪ್ಲೈನ್ ಮಾಡ್ತೀವಿ ನಾವು. ಅದಕ್ಕೆ ತಕ್ಕಂತ ಸಪೋರ್ಟ್ ಅನ್ನ ಕೊಡ್ತೀವಿ. ಅಕೌಂಟ್ ಓಪನಿಂಗ್ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ, ಓಪನ್ ಮಾಡಬಹುದು. ಇನ್ನು ಸುದ್ದಿಗಳ ಕಡೆ ನಾವು ಬರೋದಾದ್ರೆ ಮೊದಲಿಗೆ ನಮ್ಮ ಮಾರ್ಕೆಟ್ ನ ಔಟ್ಲುಕ್ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿ ಟೆಕ್ನಿಕಲ್ ಚಾರ್ಟ್ಸ್ ಏನ್ ಹೇಳ್ತಿದೆ ಅನ್ನೋದನ್ನ ಮೆನ್ಷನ್ ಮಾಡಿದ್ದಾರೆ ಎಕನಾಮಿಕ್ ಟೈಮ್ಸ್ ನ ಈ ಆರ್ಟಿಕಲ್ ಅಲ್ಲಿ. ಕನ್ಸಾಲಿಡೇಷನ್ ಬಿಫೋರ್ ದ ನೆಕ್ಸ್ಟ್ ರಾಲಿ, ವಾಟ್ ಚಾರ್ಟ್ಸ್ ಸೇ ಆನ್ ನಿಫ್ಟಿ. ಇದನ್ನ ಹೇಳ್ತಿರೋದು ನೋಡಬಹುದು. ಜಿಗರ್ ಎಸ್ ಪಟೇಲ್, ಸೀನಿಯರ್ ಮ್ಯಾನೇಜರ್ ಇಕ್ವಿಟಿ ರಿಸರ್ಚ್, ಆನಂದ್ ರತಿ ವೆಲ್ತ್ ನ ಜಿಗರ್ ಎಸ್ ಪಟೇಲ್ ಅವರು ಇಲ್ಲಿ ಒಂದಷ್ಟು ಟೆಕ್ನಿಕಲ್ ವಿಷಯವನ್ನ ಹಂಚಿಕೊಂಡಿದ್ದಾರೆ. ಅದನ್ನ ನಾನು ನಿಮ್ಮೊಂದಿಗೆ ಹಂಚ್ಕೊಳ್ತೀನಿ. ನೋಡಬಹುದು. ಫ್ರಮ್ ಎ ಚಾರ್ಟ್ ಪರ್ಸ್ಪೆಕ್ಟಿವ್, ಪಟೇಲ್ ನೋಟೆಡ್ ದಟ್ ನಿಫ್ಟಿ ಕಂಟಿನ್ಯೂಸ್ ಟು ಟ್ರೇಡ್ ಅಬೌವ್ ಆಲ್ ಇಟ್ಸ್ ಕೀ ಮೂವಿಂಗ್ ಅವರೇಜಸ್. ಅಂದ್ರೆ ನಿಫ್ಟಿ ಎಲ್ಲ ಮೂವಿಂಗ್ ಅವರೇಜಸ್ ನ ಮೇಲ್ಗಡೆ ಟ್ರೇಡ್ ಆಗ್ತಿದೆ. ಮೇಲ್ಗಡೆ ಟ್ರೇಡ್ ಆಗ್ತಿದೆ ಅಂದ್ರೆ ಅಪ್ ಟ್ರೆಂಡ್ ಅಲ್ಲಿ ಇದೆ ಅನ್ನೋದನ್ನ ತೋರಿಸುತ್ತೆ. ಜೊತೆಗೆ ಇಲ್ಲಿ ನೋಡಬಹುದು 20 ದಿನ, 50 ದಿನ, 100 ದಿನ ಹಾಗೆ 200ನೇ ದಿನ ಮೂವಿಂಗ್ ಅವರೇಜಸ್ ಏನಿದಾವೆ ಅದ್ರ ಮೇಲ್ಗಡೆನೆ ಟ್ರೇಡ್ ಆಗ್ತಿದೆ. ಇದು ಅಪ್ ಟ್ರೆಂಡ್ ನ ತೋರಿಸ್ತಾ ಇದೆ. ಏನು ನಿಯರ್ ಟರ್ಮ್ ಅಲ್ಲಿ ನಿಫ್ಟಿ ಯಾವ ರೀತಿ ಪರ್ಫಾರ್ಮ್ ಮಾಡಬಹುದು ಅಂತ ಹೇಳೋದಾದ್ರೆ, ನಿಫ್ಟಿ ಇಸ್ ಲೈಕ್ಲಿ ಟು ಕನ್ಸಾಲಿಡೇಟ್ ಇನ್ ದ 26,000 to 26,350 ರೇಂಜ್. 26,000ದಿಂದ 26,350 ರೇಂಜ್ ಅಲ್ಲಿ ಕನ್ಸಾಲಿಡೇಟ್ ಆಗ್ಬಹುದು ಅಂತ ಹೇಳ್ತಾರೆ. ಈ ಹಿಂದೆ 25,700ರಿಂದ 26,000ವರೆಗಿನ ರೇಂಜ್ ಇದೇ ರೀತಿ ಕಂಡು ಬಂದಿತ್ತು. ಈಗ 26,000ದಿಂದ 26,350 ಕಂಡು ಬರ್ತಾ ಇದೆ. ಇನ್ ಕೇಸ್ ಇದು ಬ್ರೇಕ್ಔಟ್ ಆಯ್ತು ಅಂತಂದ್ರೆ ಬಹುಶಃ ಮುಂದೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ. ಏನೋ ಇಮಿಡಿಯೇಟ್ ಸಪೋರ್ಟ್ ಅನ್ನ ನೋಡೋದಾದ್ರೆ 26,000 ಇದೆ. ಅದರ ನಂತರ followed by a stronger base at 25,700. 25,700 ತುಂಬಾ ಸ್ಟ್ರಾಂಗ್ ಆಗಿರುವಂತ ಬೇಸ್ ಆಗಿದೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ವೀಕ್ಲಿ ಚಾರ್ಟ್ಸ್ ಅಲ್ಲಿ 25,700 ಲೆವೆಲ್ ಇದೆ. ಇದು ತುಂಬಾನೇ ಕ್ರೂಷಿಯಲ್ ಲೆವೆಲ್ ಅಂತ ಹೇಳಲಾಗ್ತಿದೆ. ಈ 25,700 ಲೆವೆಲ್ ಏನಿದೆ ಇದು ಬ್ರೆಚ್ ಆಗಿಲ್ಲ ಅಂದ್ರೆ ತುಂಬಾನೇ ಸ್ಟ್ರಾಂಗ್ ಮೊಮೆಂಟಮ್ ಇದೆ. ಯಾಕಂದ್ರೆ ಬುಲ್ಲಿಶ್ ಮೊಮೆಂಟಮ್ ಅಂತ ಹೇಳ್ತಿದ್ದಾರೆ. ಇನ್ ಕೇಸ್ ಡಿಪ್ ಆದ್ರೆ ಅಂದ್ರೆ 26,000 ಏನಾದ್ರು ಬ್ರೇಕ್ ಮಾಡಿ ಕೆಳಗಡೆ ಹೋದ್ರೆ ನೋಡಬಹುದು, ಸ್ಟ್ರಾಟಜಿ ಶುಡ್ ಬಿ ಬೈ ಆನ್ ಡಿಪ್ಸ್ ವಿತ್ ಸ್ಟಾಪ್ ಲಾಸ್ ನಿಯರ್ 25,700. ಓವರ್ ಆಲ್ ಮೂವಿಂಗ್ ಅವರೇಜಸ್ ಅನ್ನ ನೋಡಿದ್ರೆ ಒಳ್ಳೆ ಟ್ರೆಂಡ್ ನೋಡ್ಲಿಕ್ಕೆ ಕಂಡು ಬರ್ತಾ ಇದೆ. This confirms that the trend is positive. Any correction towards supports should be seen as an opportunity rather than a threat. In case ಏನಾದರೂ ಕರೆಕ್ಷನ್ ಆದ್ರೆ ಅದನ್ನ ಆಸ್ ಎ ಅಪಾರ್ಚುನಿಟಿ ಆಗಿ ನೋಡಬಹುದು ಅಂತ ಹೇಳ್ತಾರೆ. ಇನ್ನು ಮಿಡ್ ಕ್ಯಾಪ್ ಅಲ್ಲೂ ಕೂಡ ಒಳ್ಳೆ ಸ್ಟ್ರೆಂತ್ ನೋಡ್ಲಿಕ್ಕೆ ಕಾಣ್ತಾ ಇದೆ. ಇಲ್ಲೂ ಕೂಡ ನೋಡಬಹುದು, ನಿಫ್ಟಿ ಮಿಡ್ ಕ್ಯಾಪ್ ಇಂಡೈಸಸ್ ಆರ್ ಟ್ರೇಡಿಂಗ್ ಅಬೌವ್ ಆಲ್ ಮೇಜರ್ ಮೂವಿಂಗ್ ಅವರೇಜಸ್ ಅಂಡ್ ಹ್ಯಾವ್ ಟೇಕನ್ ಸಪೋರ್ಟ್ ನಿಯರ್ 22,000 ಝೋನ್, ಪಟೇಲ್ ಸೆಡ್. ಇನ್ನು ರೈಲ್ವೆ ಸ್ಟಾಕ್ಸ್ ಬಗ್ಗೆ ಕೂಡ ಅವರು ಒಂದಷ್ಟು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಎಸ್ಪೆಷಲಿ ಈಗ ಬಜೆಟ್ ಟೈಮ್ ಯೂಶುವಲಿ ಪ್ರೀ ಬಜೆಟ್ ರ್ಯಾಲಿ ನೋಡ್ಲಿಕ್ಕೆ ಸಿಗುತ್ತೆ. ಬಜೆಟ್ ರಿಲೇಟೆಡ್ ಶೇರುಗಳಲ್ಲಿ ರೈಲ್ವೆ ಆಗ್ಬೋದು, ಡಿಫೆನ್ಸ್ ಆಗ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಆಗ್ಬೋದು, ಈ ರೀತಿ ಸೆಕ್ಟರ್ಸ್ ಅಲ್ಲಿ ಅದೊಂದು ಮೊಮೆಂಟಮ್ ಈಗ ನೋಡ್ಲಿಕ್ಕೆ ಕಾಣ್ತಾ ಇದೆ. ಹಾಗಾಗಿ ಅಲ್ಲೂ ಕೂಡ ಇಂಟ್ರೆಸ್ಟ್ ತೋರಿಸಿದ್ದಾರೆ ಇನ್ವೆಸ್ಟರ್ಸ್. ಇಲ್ಲಿ ಬಹಳ ಇಂಪಾರ್ಟೆಂಟ್ ಏನಂತಂದ್ರೆ ಈಗಾಗಲೇ ಸಾಕಷ್ಟು ಕರೆಕ್ಷನ್ ಕೂಡ ಆಗಿದ್ದಾವೆ. ತುಂಬಾನೇ ಕೇರ್ಫುಲ್ ಆಗಿ ಮೂವ್ ಆಗ್ಬೇಕಾಗುತ್ತೆ, ಎಸ್ಪೆಷಲಿ ರೈಲ್ವೆ ಸ್ಟಾಕ್ಸ್ ಗಳಲ್ಲಿ. ಅಟ್ಲೀಸ್ಟ್ ಬಜೆಟ್ ವರ್ಗೂ ಬಹುಶಃ ಒಂದಷ್ಟು ಒಳ್ಳೆಯ ಪರ್ಫಾರ್ಮೆನ್ಸ್ ಎಕ್ಸ್ಪೆಕ್ಟ್ ಮಾಡಬಹುದಾಗಿದೆ ಸದ್ಯದ ಮಟ್ಟಿಗೆ. ಇನ್ನು ಸೆಕ್ಟೋರಲ್ ವ್ಯೂ, ಐಟಿ, FMCG, ಮೆಟಲ್ ಗೆ ಸಂಬಂಧಪಟ್ಟಂತೆ ಐಟಿ ನಲ್ಲೂ ಕೂಡ ಒಳ್ಳೆ ಮೊಮೆಂಟಮ್ ನೋಡ್ಲಿಕ್ಕೆ ಕಾಣ್ತಾ ಇದೆ ಆಸ್ ಆಫ್ ನೌ. ಇಲ್ಲೂ ಕೂಡ ನೋಡಬಹುದು ಸಪೋರ್ಟ್ 37,500 ಇದೆ. ಇನ್ ಕೇಸ್ ಅದಕ್ಕಿಂತ ಕೆಳಗಡೆ ಬಿದ್ದರೆ ಅದನ್ನು ಕೂಡ ಅಪಾರ್ಚುನಿಟಿ ಅಂತಾನೆ ಹೇಳ್ತಿದ್ದಾರೆ. ಇನ್ನು FMCG ನಲ್ಲೂ ಕೂಡ ಕನ್ಸಾಲಿಡೇಷನ್ ಇದೆ. 54,000ದಿಂದ 57,000 ರೇಂಜ್ ಅಲ್ಲಿ, ಅಲ್ಲಿಂದ ಅಪ್ ಆಗಬೇಕಾಗಿದೆ.
ಇನ್ನು ಮೆಟಲ್ಸ್ ಅನ್ನ ಸದ್ಯದ ಮಟ್ಟಿಗೆ ಅವಾಯ್ಡ್ ಮಾಡೋದು ಬೆಟರ್ ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ಈ ಲೆವೆಲ್ಸ್ ರೈಟ್ ಟೈಮ್ ಅಲ್ಲ ಅಂತ. ಯಾಕಂದ್ರೆ ಈಗಾಗಲೇ ಮೆಟಲ್ ಸೆಕ್ಟರ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಹಾಗಾಗಿ ಸ್ವಲ್ಪ ಅವಾಯ್ಡ್ ಮಾಡೋದೇ ಬೆಟರ್ ಈ ಲೆವೆಲ್ ಅಲ್ಲಿ ಅನ್ನುವಂತ ಮಾಹಿತಿಯನ್ನ ಇವರು ಕೊಡ್ತಿದ್ದಾರೆ. ಇನ್ನು ಬೇರೆ ಸುದ್ದಿಗಳ ಕಡೆ ನಾವು ನೋಡೋದಾದ್ರೆ ಎಲಾನ್ ಮಸ್ಕ್ ಅವರು ಎಕನಾಮಿಕ್ ಗ್ರೋತ್ ಬಗ್ಗೆ ಮಾತಾಡಿದ್ದಾರೆ. ಎಸ್ಪೆಷಲಿ ಇದು US GDP ಡೇಟಾ ಬಗ್ಗೆ ನೋಡಬಹುದು. ಟ್ರಿಪಲ್ ಡಿಜಿಟ್ US GDP ಗ್ರೋತ್ ಇನ್ 5 years. ಎಲಾನ್ ಮಸ್ಕ್ ಪ್ರಿಡಿಕ್ಟ್ಸ್ ಎಕನಾಮಿಕ್ ಗ್ರೋತ್ ಡ್ರೈವನ್ ಬೈ AI. AI ನೆಕ್ಸ್ಟ್ ಗ್ರೋತ್ ಅನ್ನ ಡ್ರೈವ್ ಮಾಡುತ್ತೆ ಅಂತ ಹೇಳಿದ್ದಾರೆ. ಟ್ರಿಪಲ್ ಡಿಜಿಟ್ GDP ಗ್ರೋತ್ ನೆಕ್ಸ್ಟ್ 5 years ಅಲ್ಲಿ ಅಂದ್ರೆ ತುಂಬಾ ಒಳ್ಳೆ ಡೆವಲಪ್ಮೆಂಟ್ಸ್ ನೋಡೋಣ ಸಾಧ್ಯ ಆಗುತ್ತಾ ಅಂತ ಇವರು ಹೇಳ್ತಿದ್ದಾರೆ. ಆಗಬಹುದು ಅಂತ. ನಂತರ ಓಲಾ ಎಲೆಕ್ಟ್ರಿಕ್ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ಇವತ್ತು ನೋಡಬಹುದು. ಓಲಾ ಎಲೆಕ್ಟ್ರಿಕ್ ಬ್ಯಾಕ್ಸ್ ₹367 crore ಸ್ಯಾಂಕ್ಷನ್ ಆರ್ಡರ್ ಫ್ರಮ್ ಮಿನಿಸ್ಟ್ರಿ ಆಫ್ ಹೆವಿ ಇಂಡಸ್ಟ್ರೀಸ್. ಕಂಪನಿಗೆ 367 ಕೋಟಿ ಇನ್ಸೆಂಟಿವ್ ಸಿಕ್ಕಿದೆ ನೋಡಬಹುದು. ರಿಲೀಸ್ ಆಫ್ ಇನ್ಸೆಂಟಿವ್ಸ್ ಅಮೌಂಟಿಂಗ್ ₹366.78 crore ಅಂಡರ್ ದ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮ್ ಫಾರ್ ಆಟೋಮೊಬೈಲ್ ಅಂಡ್ ಆಟೋ ಕಂಪೋನೆಂಟ್ಸ್ ಆಸ್ ಪರ್ ಅನ್ ಎಕ್ಸ್ಚೇಂಜ್ ಫೈಲಿಂಗ್ ಅಂತ ಅಷ್ಟೇ. ಇವತ್ತು ಕಂಪನಿ ಎಕ್ಸ್ಚೇಂಜ್ ಫೈಲಿಂಗ್ ಅಲ್ಲಿ ತಿಳಿಸಿದೆ 366.78 ಕೋಟಿ PLI ಸ್ಕೀಮ್ ನಡಿ ಕಂಪನಿಗೆ ಇನ್ಸೆಂಟಿವ್ ಸಿಕ್ಕಿರೋ ಬಗ್ಗೆ. ಫೈನಾನ್ಷಿಯಲ್ ಇಯರ್ 2025ರಲ್ಲಿ ಡಿಮಾಂಡ್ ಇನ್ಸೆಂಟಿವ್ ಫಾರ್ ದ ಡಿಟರ್ಮೈನ್ಡ್ ಸೇಲ್ಸ್ ವ್ಯಾಲ್ಯೂ ಇದಕ್ಕೆ ಕಂಪನಿಗೆ 367 ಕೋಟಿ ನಿಯರ್ಲಿ ಸಿಕ್ಕಿದೆ. ಒಳ್ಳೆ ಸುದ್ದಿ. ನೋಡೋಣ ನಾಳೆ ಏನಾದ್ರೂ ಸ್ಟಾಕ್ ಅಲ್ಲಿ ರಿಯಾಕ್ಷನ್ ಬರುತ್ತಾ ಇದಕ್ಕೆ ಸಂಬಂಧಪಟ್ಟಂತೆ ಅಂತ. ನೆಕ್ಸ್ಟ್ ಸ್ಯಾಮ್ಸಂಗ್ IPOಗೆ ಸಂಬಂಧಪಟ್ಟಂತ ಸುದ್ದಿ ಏನು, ಇತ್ತೀಚೆಗೆ LG ಎಲೆಕ್ಟ್ರಾನಿಕ್ಸ್ ಭಾರತದಲ್ಲಿ ಲಿಸ್ಟ್ ಆಯಿತು. ಅದಾದ್ಮೇಲೆ ಸ್ಯಾಮ್ಸಂಗ್ ಕೂಡ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗ್ಬೋದು ಅನ್ನೋಂತ ಮಾತುಗಳು ಕೇಳಿ ಬಂದಿದ್ದು. ಬಟ್ ಈಗ ಸ್ಯಾಮ್ಸಂಗ್ ನಿಂದ ಕೆಲವೊಂದು ಸ್ಟೇಟ್ಮೆಂಟ್ ಗಳು ಬಂದಿದ್ದಾವೆ ನೋಡಬಹುದು. ಸ್ಯಾಮ್ಸಂಗ್ ರೂಲ್ಸ್ ಔಟ್ ಇಂಡಿಯಾ ಲಿಸ್ಟಿಂಗ್ ಟು ಫೋಕಸ್ ಆನ್ AI ಇಂಟಿಗ್ರೇಷನ್, ಇಂಟ್ರೆಸ್ಟ್ ಫ್ರೀ ಫೈನಾನ್ಸ್ ಟು ಫ್ಯೂಯಲ್ ಗ್ರೋತ್. ಲಿಸ್ಟಿಂಗ್ ಬಗ್ಗೆ ನಾವು ಸದ್ಯದ ಮಟ್ಟಿಗೆ ಯೋಚನೆ ಮಾಡ್ತಿಲ್ಲ ಅನ್ನೋಂತ ಮಾತನ್ನ ಹೇಳಿದ್ದಾರೆ ಕಂಪನಿ ಕಡೆಯಿಂದ. ಹಾಗೆ ಸದ್ಯದ ಮಟ್ಟಿಗೆ ಫೋಕಸ್ AI ಇಂಟಿಗ್ರೇಷನ್ ಹಾಗೂ ಇಂಟ್ರೆಸ್ಟ್ ಫ್ರೀ ಫೈನಾನ್ಸಿಂಗ್ ಕಡೆ ನೋಡ್ತಾ ಇದ್ದೀವಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಅಂದ್ರೆ ಗ್ರೋತ್ ಕಡೆ ಹೆಚ್ಚು ಗಮನ ಹರಿಸಲಿಕ್ಕೆ ಫಂಡ್ ಬೇಕಾಗುತ್ತಲ್ಲ, IPO ಮೂಲಕ ರೈಸ್ ಮಾಡಬಹುದೇನೋ ಅಂತ ಇತ್ತು. ಬಟ್ ಇಂಟ್ರೆಸ್ಟ್ ಫ್ರೀ ಫೈನಾನ್ಸ್ ನ ಕಡೆ ಗಮನ ಕೊಡ್ತಿದ್ದಾರೆ ಅನ್ನುವಂತ ಮಾಹಿತಿಯನ್ನ ಕಂಪನಿ ಹೇಳಿದೆ ಇವತ್ತು. ಅಂದ್ರೆ ಸ್ಯಾಮ್ಸಂಗ್ IPO ಬರ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಇದ್ದವರಿಗೆ ಡಿಸಪಾಯಿಂಟ್ಮೆಂಟ್ ಅಂತ ಹೇಳ್ಬೋದು ಈ ಸುದ್ದಿ. ನೆಕ್ಸ್ಟ್ IRFC ಇಂದ ಒಂದು ಅಪ್ಡೇಟ್ ಬಂದಿದೆ ನೋಡಬಹುದು. ಇಂಡಿಯನ್ ರೈಲ್ವೇಸ್ ಟೇಕ್ಸ್ ಆತ್ಮನಿರ್ಭರ್ ಫೈನಾನ್ಸಿಂಗ್ ಲೀಪ್ ವಿತ್ DFCCIL IRFC ರೀಫೈನಾನ್ಸಿಂಗ್ ಆಫ್ ₹10,000 crore ವರ್ಲ್ಡ್ ಬ್ಯಾಂಕ್ ಲೋನ್. ವರ್ಲ್ಡ್ ಬ್ಯಾಂಕ್ ಇಂದ ರೈಲ್ವೆಗೆ ಸಂಬಂಧಪಟ್ಟಂತೆ ಹಿಂದೆ ಸುಮಾರು 9,800 ಕೋಟಿ ಫೈನಾನ್ಸಿಂಗ್ ಇತ್ತು. ಅದನ್ನ ರೀಫೈನಾನ್ಸಿಂಗ್ ಮಾಡ್ತಿದೆ. ಆದ್ರೆ ಅದನ್ನ ಫುಲ್ಫಿಲ್ ಮಾಡ್ತಿರೋದು IRFC ಇಂದ ಫೈನಾನ್ಸಿಂಗ್ ಅನ್ನ ತಗೊಂಡು ವರ್ಲ್ಡ್ ಬ್ಯಾಂಕ್ ನ ಲೋನ್ ಏನಿತ್ತು ಅದನ್ನ ಕ್ಲಿಯರ್ ಮಾಡ್ತಾ ಇದೆ ರೈಲ್ವೇಸ್. ಇದು ರೀಫೈನಾನ್ಸಿಂಗ್. ಈ ಒಂದು ಅಪ್ಡೇಟ್ ಅನ್ನ IRFC ಇವತ್ತು ಕೊಟ್ಟಿದೆ ನೋಡಬಹುದು. ಏನು ಜೈಪುರ್ ಮಸಾಲಾ ಕಂಪನಿಯಿಂದ ಒಂದು ಸುದ್ದಿ ಬಂದಿದೆ. ಎಸ್ಪೆಷಲಿ ನೋಡಬಹುದು, ಜೈಪುರ್ ಮಸಾಲಾ ಕಂಪನಿ ಬಿಕಮ್ಸ್ 5th ಮೋಸ್ಟ್ ಸಬ್ಸ್ಕ್ರೈಬ್ಡ್ SME IPO ಎವರ್. ಇದೊಂದು SME IPO 38 ಕೋಟಿ ಇಶ್ಯೂ ಇರೋದು. ಆದ್ರೆ 25,000 ಕೋಟಿ ಬಿಡ್ಸ್ ಬಂದಿದೆ. ಬರೀ 38 ಕೋಟಿ ಫಂಡ್ ರೈಸ್ ಮಾಡ್ತಾ ಇರೋದು ಕಂಪನಿ 25,000 ಕೋಟಿ ಬಿಡ್ಡಿಂಗ್ ಅನ್ನ ಮಾಡಿದ್ದಾರೆ. ಅಂದ್ರೆ IPO ರಶ್, ಎಸ್ಪೆಷಲಿ SME IPO ರಶ್ ಯಾವ ರೀತಿ ಇದೆ ಅನ್ನೋದನ್ನ ನೋಡಬಹುದು. SME ಬಗ್ಗೆ ನಾನು ಯೂಶುವಲಿ ಕವರ್ ಮಾಡೋದಿಲ್ಲ, ಯಾಕೆಂತಂದ್ರೆ ಇದು ಬಲ್ಕ್ ಅಲ್ಲಿ ಇರುತ್ತೆ. ಸಣ್ಣ ಇನ್ವೆಸ್ಟರ್ಸ್ಗೆ ರಿಸ್ಕಿ. ದೊಡ್ಡ ಇನ್ವೆಸ್ಟರ್ಸ್ ಇರ್ತಾರೆ 100 ಕೋಟಿ ವ್ಯವಹಾರ ಮಾಡೋರ್ಗೆ ಇದು ಸಣ್ಣ ಪಾರ್ಟ್. ಯಾಕಂದ್ರೆ 100 ಕೋಟಿ ಪೋರ್ಟ್ಫೋಲಿಯೋ ಇರೋರ್ಗೆ 10 ಲಕ್ಷ ಬಿಗ್ ಅಮೌಂಟ್ ಅಲ್ಲ, ಜಸ್ಟ್ 0.1% ಅವರ ಪೋರ್ಟ್ಫೋಲಿಯೋದಲ್ಲಿ. ಬಟ್ 10 ಲಕ್ಷ ಪೋರ್ಟ್ಫೋಲಿಯೋರಿಗೆ ಬಿಗ್ ಡಿಫರೆನ್ಸ್ ಆಗುತ್ತೆ. ಹಾಗಾಗಿ ಯೂಶುವಲಿ ನಾನು ಇವುಗಳನ್ನ ಕವರ್ ಮಾಡೋದಿಲ್ಲ. ಇಲ್ಲಿ ಕೆಲವೊಂದು ರಿಸ್ಕ್ ಕೂಡ ಇದೆ. ನಾನು ಈ ಹಿಂದೆ SME IPOಗಳ ಬಗ್ಗೆ ಅಂದ್ರೆ SME IPO ಬಗ್ಗೆ ಒಂದು ವಿಡಿಯೋನ ಕವರ್ ಮಾಡಿದ್ದೀನಿ. ಇದರಲ್ಲಿರುವಂತಹ ರಿಸ್ಕ್ ಅಂಡ್ ರಿವಾರ್ಡ್ ಬಗ್ಗೆ. ರಿವಾರ್ಡ್ ಕೂಡ ಇರುತ್ತೆ, ಬಟ್ ರಿಸ್ಕ್ ಕೂಡ ಅಷ್ಟೇ ದೊಡ್ಡ ಮಟ್ಟದಲ್ಲಿ ಇರುತ್ತೆ. ಯಾಕಂದ್ರೆ ಇಲ್ಲಿ ಬಲ್ಕ್ ಅಲ್ಲೇ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಅನ್ನ ಮಾಡಬೇಕಾಗುತ್ತೆ. ಲಿಕ್ವಿಡಿಟಿ ಕೂಡ ಕಡಿಮೆ ಇರುತ್ತೆ. ಅಂದ್ರೆ 100 ಶೇರ್ಸ್ ಅಂತಂದ್ರೆ ಒಂದು ಲಾಟ್ 100 ಶೇರ್ಸ್ ಅನ್ನೇ ಸೆಲ್ ಮಾಡಬೇಕು. ಬೈ ಮಾಡುವಾಗ್ಲೂ ಅಷ್ಟೇ 100 ಶೇರ್ಸ್ ಅನ್ನೇ ಬೈ ಮಾಡಬೇಕು. ನಾನು ಉದಾಹರಣೆಗೆ ಹೇಳ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್, ನಾವು ಮೇನ್ ಬೋರ್ಡ್ IPOದಲ್ಲಿ 14-15 ಶೇರ್ಸ್ ಬರುತ್ತೆ ಅಂತ ಇಟ್ಕೊಳ್ಳಿ, ಅಥವಾ 100 ಶೇರ್ ಬರುತ್ತೆ ಅಂತ ಇಟ್ಕೊಳ್ಳಿ. ನೀವು ಅದರಲ್ಲಿ 1 ಶೇರ್ ಬೇಕಾದ್ರೂ ಮಾರಾಟ ಮಾಡಬಹುದು, 10 ಶೇರ್ ಬೇಕಾದ್ರೂ ಮಾರಾಟ ಮಾಡಬಹುದು. ಬಟ್ ಇಲ್ಲಿ ಹಂಗಲ್ಲ. ಏನು ಲಾಟ್ ಸೈಜ್ ಇರುತ್ತೆ, ಲಾಟ್ಸ್ ಅಲ್ಲೇ ಮಾರಾಟ ಮಾಡಬೇಕು, ಲಾಟ್ಸ್ ಅಲ್ಲೇ ಬೈ ಮಾಡಬೇಕು. ಹಾಗಾಗಿ ಲಿಕ್ವಿಡಿಟಿ ಕಡಿಮೆ. ಕೆಲವು ಸಲ ನಾವು ಎಕ್ಸಿಟ್ ಆಗ್ಬೇಕು ಅಂದ್ರೆ ಎಕ್ಸಿಟ್ ಆಗಕ್ ಆಗೋದಿಲ್ಲ. ಕೆಲವು ಸಲ ನಾವು ಬೈ ಮಾಡ್ಬೇಕು ಅಂದ್ರೆ ಬೈ ಮಾಡಕ್ ಆಗೋದಿಲ್ಲ ಲಿಸ್ಟ್ ಆದ್ಮೇಲೆ. ಈ ರೀತಿಯ ಲಿಕ್ವಿಡಿಟಿ ಕೊರತೆ ಕೂಡ ಇರುತ್ತೆ. ಹಾಗೆ ರೂಲ್ಸ್ ಕೂಡ ಚೇಂಜ್ ಇರುತ್ತೆ. ಫಾರ್ ಎಕ್ಸಾಂಪಲ್, SME ಕಂಪನಿಗಳು 6 ತಿಂಗಳಿಗೆ ಒಂದ್ಸಲ ರಿಸಲ್ಟ್ ಅನ್ನು ಅನೌನ್ಸ್ ಮಾಡೋದು, ವರ್ಷದಲ್ಲಿ 2 ಸಲ. ಅದೇ ಮೇನ್ ಬೋರ್ಡ್ ವರ್ಷದಲ್ಲಿ 4 ಸಲ, 3 ತಿಂಗಳಿಗೆ ಒಂದ್ಸಲ ರಿಸಲ್ಟ್ ಅನ್ನು ಅನೌನ್ಸ್ ಮಾಡ್ತವೆ. 6 ತಿಂಗಳ ಕಂಪನಿಯಲ್ಲಿ ಏನಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿನೇ ಇರೋದಿಲ್ಲ. ಹಾಗಾಗಿ ಹೈ ರಿಸ್ಕಿ ಆಗಿರುತ್ತೆ ಈ ಕಂಪನೀಸ್. ಯೂಶುವಲಿ ಅದೇ ಕಾರಣಕ್ಕೆ ನಾನು ಕವರ್ ಮಾಡೋದಿಲ್ಲ SME IPOಗಳನ್ನ. ಸಣ್ಣ ಇನ್ವೆಸ್ಟರ್ಸ್ಗೆ ರಿಸ್ಕಿ. ಬಟ್ ಡಿಮಾಂಡ್ ಅಂತೂ ದೊಡ್ಡ ಮಟ್ಟದಲ್ಲಿ ಮಾಡಲಿಕ್ಕೆ ಸಿಗ್ತಾ ಇದೆ ಜೈಪುರ್ ಮಸಾಲಾ ಕಂಪನಿಯ IPOಗೆ. ಸರಿ ಗೆಳೆಯರೆ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ.
ಹಾಗೆ ಅಕೌಂಟ್ ಓಪನಿಂಗ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಅಕೌಂಟ್ ಓಪನ್ ಮಾಡಬಹುದು. ಹಾಗೆ ಏನಾದರೂ ಸಮಸ್ಯೆಗಳಿದ್ರೆ ಅಥವಾ ಸಪೋರ್ಟ್ ಬೇಕು ಅಂತಂದ್ರೆ ಈ ನಂಬರ್ಗಳಿಗೆ ಕಾಲ್ ಕೂಡ ಮಾಡಬಹುದು. ನಾನು ಅವಾಗಲೇ ಹೇಳಿದೀನಿ, ನಾವಂತೂ ನಿಮಗೆ ಮಾರ್ಕೆಟಿಂಗ್ ಆಗಿ ಕಾಲ್ ಮಾಡೋದಿಲ್ಲ. ನಿಮಗೆ ಸಪೋರ್ಟ್ ಬೇಕು ಅಂತಂದ್ರೆ ಕಾಲ್ ಮಾಡಬಹುದು. ಖಂಡಿತ ನಾವು ನಿಮಗೆ ಬೇಕಾದ ಸಪೋರ್ಟ್ ಒದಗಿಸ್ತೇವೆ. ಸರಿ ಗೆಳೆಯರೇ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.